ಕಾಂಗ್ರೆಸ್ ಕೇಡರ್ಗಳಿಗೆ ಬಂಪರ್ ಲಾಟ್ರಿ. ಇದುವರೆಗೂ ರಾಜಕಾರಣದ ಬಗ್ಗೆ ಆಸಕ್ತಿ ಇದ್ದವರೆಲ್ಲ ಮಾತಾಡ್ಕೊಳ್ತಾ ಇದ್ದಿದ್ದು ಭಾರತೀಯ ಜನತಾ ಪಕ್ಷ ಅಂತಂದರೆ ಕೇಡರ್ಗಳ ಪಕ್ಷ. ಅದೇ ರೀತಿ ಭಾರತೀಯ ಕಮ್ಯುನಿಸ್ಟ್ ಮಾರ್ಕ್ಸಿಸ್ಟ್ ಪಕ್ಷ, ಕಮ್ಯುನಿಸ್ಟ್ ಪಾರ್ಟಿ ಇಂಡಿಯಾ, CPI CPM ಪಕ್ಷಗಳು ಅಂದರೆ ಅವೆಲ್ಲ ಕೇಡರ್ ಬೇಸ್ಡ್ ಪಕ್ಷ ಅಂತಂದ್ಬಿಟ್ಟು. ಇದೀಗ ಅಖಿಲ ಭಾರತ ಕಾಂಗ್ರೆಸ್ಸಿನ ಕರ್ನಾಟಕ ಘಟಕ ಅದು ಕೂಡ ಒಂದು ಪ್ರಾದೇಶಿಕ ಪಕ್ಷದಂತೆ ವರ್ತಿಸ್ತಾ ಇದೆ ಅಂತ ನಾವು ಪದೇ ಪದೇ ನೆನಪಿಸ್ತಾ ಬಂದಿದ್ದೀವಿ. 2023 ಅಸೆಂಬ್ಲಿ ಚುನಾವಣೆಯ ದಿಗ್ವಿಜಯದ ನಂತರ ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷ DK ಶಿವಕುಮಾರ್ ಅವರು ಪ್ರತಿಜ್ಞೆ ಮಾಡಿದರು, ಒಂಥರ ಸಂಕಲ್ಪ ತೊಟ್ಟಿದ್ರು. ನಾನು ನಮ್ಮ ಪಕ್ಷದಲ್ಲಿ ಕೇಡರ್ಗಳನ್ನು ಬಳಸ್ತೇನೆ ಅಂತಂದ್ಬಿಟ್ಟು. ನೋಡಿ, ಯಾವ ರಾಜ್ಯ ಸರ್ಕಾರ ಚುನಾವಣಾ ಪೂರ್ವದಲ್ಲಿ 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿಬಿಟ್ಟು ಸುಮಾರು 4.5 ಕೋಟಿ ಬಡವರ ಮತಗಳನ್ನು ವಶೀಕರಣ ಮಾಡಿಕೊಳ್ತೋ, ಇದೀಗ 2 ವರ್ಷಗಳ ನಂತರ ಸುಮಾರು 95,000 ಕೋಟಿಗಳಷ್ಟು ಆರ್ಥಿಕ ಹೊರೆಯನ್ನು ಹೊರಲಾರ್ದರೆ ತಿಣುಕಾಡ್ತಾ ಇರೋ ಈ ರಾಜ್ಯ ಸರ್ಕಾರ ಇದೀಗ ತಮ್ಮ ಪಕ್ಷದ ಕಾರ್ಯಕರ್ತರುಗಳನ್ನೆಲ್ಲ ನೂರಾರು ಡಜನ್ ಗಟ್ಟಲೆ ಸಂವಿಧಾನೇತರ ಹುದ್ದೆಗಳಿಗೆ ನೇಮಕ ಮಾಡಲಿಕ್ಕೆ ಹೊರಟುಬಿಟ್ಟಿದೆ. ಅದರಲ್ಲಿ ಮೊದಲ ಹಂತದಲ್ಲಿ ಈ ಗ್ಯಾರಂಟಿ ಯೋಜನೆಗಳಿಗೋಸ್ಕರವೇ ಒಂದು ಕೇಡರ್ಗಳ ಸೃಷ್ಟಿಯಾಯಿತು. ಇವರೆಲ್ಲ ಗ್ಯಾರಂಟಿ ಯೋಜನೆಗಳ ಉಸ್ತುವಾರಿಗಳು ಅಂತ. ರಾಜ್ಯ ಮಟ್ಟದಲ್ಲಿ 7 ಮಂದಿ ಈ ಗ್ಯಾರಂಟಿ ಯೋಜನೆಗಳ ಉಸ್ತುವಾರಿಗಳು, ಒಬ್ಬರು ಅಧ್ಯಕ್ಷರು, 6 ಜನ ಉಪಾಧ್ಯಕ್ಷರುಗಳಂತೆ. ಅಧ್ಯಕ್ಷರಿಗೆ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ, ಉಪಾಧ್ಯಕ್ಷರುಗಳಿಗೆ ರಾಜ್ಯ ಸಚಿವರ ಸ್ಥಾನಮಾನ. ಅದೇ ರೀತಿ ಜಿಲ್ಲಾ ಮಟ್ಟದಲ್ಲೂ ಕೂಡ ಅಧ್ಯಕ್ಷರು, ಉಪಾಧ್ಯಕ್ಷರು ಸುಮಾರು 3 ಜನ ಜಿಲ್ಲಾ ಮಟ್ಟದಲ್ಲಿ, ಒಬ್ಬರು ಕ್ಯಾಬಿನೆಟ್ ದರ್ಜೆ ಮತ್ತಿಬ್ಬರಿಗೆ ರಾಜ್ಯ ಸಚಿವ ದರ್ಜೆ. ತಾಲೂಕು ಮಟ್ಟದಲ್ಲೂ ಕೂಡ ಈ ಗ್ಯಾರಂಟಿ ಯೋಜನೆಗಳ ಉಸ್ತುವಾರಿಗಳು, ಮಾನಿಟರಿಂಗ್ ಆಫೀಸರ್ಸ್ ಇವರೆಲ್ಲ. ಅದೇ ರೀತಿ ಗ್ರಾಮ ಪಂಚಾಯತಿ ಮಟ್ಟದವರೆಗೂ ಕೂಡ ಈ ಗ್ಯಾರಂಟಿ ಉಸ್ತುವಾರಿಗಳಿಗೋಸ್ಕರವೇ ರಾಜ್ಯದ ಬೊಕ್ಕಸದ ಮೇಲೆ ನೂರಾರು ಕೋಟಿ ಭಾರ ಹೊರಿಸಿ ಇವ್ರನ್ನೆಲ್ಲ ಸೃಷ್ಟಿ ಮಾಡಿದರು. ಈ ಗ್ಯಾರಂಟಿ ಯೋಜನೆಗಳೇ ಸ್ಥಾಪಿತ ಅಥವಾ ಸಾಂಪ್ರದಾಯಿಕ ಆರ್ಥಿಕ ನೀತಿಗೆ ವ್ಯತಿರಿಕ್ತವಾಗಿ ಸೃಷ್ಟಿಯಾದ ಯೋಜನೆಗಳು. ಇವೆಲ್ಲ ವಶೀಕರಣ ತಂತ್ರಗಳು. ಈ ವಶೀಕರಣದ ಕಾರ್ಯಕ್ರಮಕ್ಕೆ ಉಸ್ತುವಾರಿ ಮಾಡಲಿಕ್ಕೆ ಒಂದಿಷ್ಟು ಜನ ಬೇಕಾಗಿದ್ರು. ಸೊ ನಿರುದ್ಯೋಗಿ ಕಾರ್ಯಕರ್ತರುಗಳು, MLA ಟಿಕೆಟ್ ಸಿಗದಿರೋರಿಗೆಲ್ಲ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಉಸ್ತುವಾರಿ ಹುದ್ದೆ, ಜಿಲ್ಲಾ ಪರಿಷತ್ ಟಿಕೆಟ್ ವಂಚಿತರಾದವ್ರಿಗೆಲ್ಲ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಪುನರ್ವಸತಿ ಕಲ್ಪಿಸಿದರು. ಈ ಪುನರ್ವಸತಿ ಕಲ್ಪಿಸೋ ಕಾರ್ಯಕ್ರಮ ಎಲ್ಲಿ ಮಟ್ಟಿಗೆ ಯಾರ ಗಮನಕ್ಕೂ ಬಂದಿಲ್ಲ, ಮಾಧ್ಯಮಗಳು ಕೂಡ ಗಮನಿಸ್ತಿಲ್ಲ. ಸದ್ದಿಲ್ಲದೆ ಈ ಹುದ್ದೆಗಳ ಸೃಷ್ಟಿಯಾಯಿತು. ಅವುಗಳಿಗೆ ಯಾವ ಕಾನೂನು ಅಡಿಯಲ್ಲಿ ಈ ಗ್ಯಾರಂಟಿ ಉಸ್ತುವಾರಿಗಳನ್ನು ನೇಮಿಸಿದರು, ಅವ್ರಿಗಾಗಿ ನೀಡ್ತಾ ಇರೋ ಮಾಸಿಕ ಸಂಬಳ, ಭತ್ಯೆ ಇತ್ಯಾದಿ, ಸಂಬಳ, ಸಾರಿಗೆ, ಭತ್ಯೆ ಇತ್ಯಾದಿಗಳ ವೆಚ್ಚದ ಭಾರ ಎಷ್ಟು ಅಂತ ಬಹುಶಃ ಮುಂದೆ ಈ CAG ರಿಪೋರ್ಟ್ ಬಂದಾಗ ಗೊತ್ತಾಗುತ್ತೆ. ಯಾಕಂದರೆ ಕರ್ನಾಟಕದ ಇದುವರೆಗಿನ ಚರಿತ್ರೆಯಲ್ಲಿ ಯಾವತ್ತೂ ಈ ಥರದ ಹುದ್ದೆಗಳು ಇರಲಿಲ್ಲ, ಈ ಥರದ ಕೇಡರ್ಗಳು ಸೃಷ್ಟಿಯಾಗಿರಲಿಲ್ಲ. ಇದೀಗ ಮೊದಲ ಹಂತದ ಗ್ಯಾರಂಟಿ ಯೋಜನೆಗಳ ಕೇಡರ್ಗಳಾದ ಮೇಲೆ ಬಹುದಿನಗಳಿಂದ ಕಾದಿದ್ದ ಸರ್ಕಾರದ ಸುಮಾರು 46-49 ವಿವಿಧ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷ ಉಪಾಧ್ಯಕ್ಷರುಗಳ ನೇಮಕಾತಿ ನಡೆದಿದೆ. ಅದು ಕೂಡ ಅಷ್ಟೇ. ಆಯಾ ವಿವಿಧ ಇಲಾಖೆಗಳ ಅಡಿಯಲ್ಲಿ ಬರೋ ಈ ನಿಗಮ ಮಂಡಳಿಗಳ ಕೆಲಸವಾದರೂ ಏನು? ಹಾಗಾದರೆ ಆ ಇಲಾಖೆಯ ಮಂತ್ರಿ ಮಾಡ್ತಿರೋ ಕೆಲಸ ಏನು? ಆ ಮಂತ್ರಿಗೆ ಪೂರಕವಾಗಿ ಇವರು ಎಂದಾದರೂ ಅವರು ಪರಸ್ಪರ ಹೊಂದಾಣಿಕೆಯೊಂದಿಗೆ ಕೆಲಸ ಮಾಡ್ತಾರಾ? ಈ ನಿಗಮ ಮಂಡಳಿಗಳ ಅಧ್ಯಕ್ಷರು, ಉಪಾಧ್ಯಕ್ಷರು ಕಡಿದು ಕಟ್ಟಿ ಹಾಕೋದೇನು? ಯಾವ್ಯಾವ ನಿಗಮ ಮಂಡಳಿಗಳು ಅನುತ್ಪಾದಕ ವೆಚ್ಚಗಳು ಅಂತಂದ್ಬಿಟ್ಟು ಅಥವಾ ಬಿಳಿಯಾನೆಗಳು ಅಂತಂದ್ಬಿಟ್ಟು ಹಲವಾರು ಬಾರಿ ಸದನ ಸಮಿತಿಗಳು ವರದಿ ಕೊಟ್ಟರೂ ಕೂಡ ಇಲ್ಲ. ಅವುಗಳ ಅಸ್ತಿತ್ವದ ಮುಂದುವರಿಕೆ ಬೇಕೇ ಬೇಕು. ಯಾಕಂದರೆ ಅತೃಪ್ತ ಕಾರ್ಯಕರ್ತರನ್ನು ಸಮಾಧಾನ ಮಾಡಲಿಕ್ಕೆ ಅಧ್ಯಕ್ಷ ಉಪಾಧ್ಯಕ್ಷ ಪದವಿಗಳಿಗೆ ಬೇಕೇ ಬೇಕು. ಅಲ್ಲೂ ಅಷ್ಟೇ, ಅಧ್ಯಕ್ಷರಿಗೆ ಕ್ಯಾಬಿನೆಟ್ ದರ್ಜೆ, ಉಪಾಧ್ಯಕ್ಷರಿಗೆ ರಾಜ್ಯ ಸಚಿವ ಹುದ್ದೆ, ಇನ್ನಷ್ಟು ಜನ ಕಾರ್ಯಕರ್ತರಿದ್ದಾರೆ. ಅವ್ರಿಗೆಲ್ಲ ಈ ವಿವಿಧ ನಿಗಮ ಮಂಡಳಿಗಳ ನಿರ್ದೇಶಕರಾಗಿ ನೇಮಿಸ್ತಾರೆ. ಅದು ಒಂದು 500 ಜನರ ಪಟ್ಟಿ ಬರುತ್ತೆ ಅಂತ ಕಾಣುತ್ತೆ. ಈಗಾಗಲೇ 46-49 ಜನರ ಪಟ್ಟಿ. ಅಲ್ಲೂ ಕೂಡ ಒಂದು ಸ್ಪಷ್ಟವಾದ ಆಯ್ಕೆ ಪ್ರಕ್ರಿಯೆ ನಡೆದೇ ಇಲ್ಲ. ಹಲವಾರು ಹಂತದಲ್ಲಿ ಇಲ್ಲಿ ಮೊದಲು ಉಪಮುಖ್ಯಮಂತ್ರಿಗಳೊಂದು ಪಟ್ಟಿ, ಮುಖ್ಯಮಂತ್ರಿಗಳದ್ದೊಂದು ಪಟ್ಟಿ, 2 ಪಟ್ಟಿಗಳನ್ನು ಹೈಕಮಾಂಡ್ಗೆ ರವಾನಿಸಿಬಿಟ್ಟು ಅಲ್ಲಿ ಅಖಿಲ ಭಾರತ ಅಧ್ಯಕ್ಷ ಖರ್ಗೆ ಅವರ ಪರಿಷ್ಕೃತ ಪಟ್ಟಿ, ಆ 3 ಪಟ್ಟಿಗಳನ್ನ ಇಟ್ಕೊಂಡ್ಬಿಟ್ಟು ಇನ್ನೇನು ರಾಜಭವನಕ್ಕೆ ಈ ಪಟ್ಟಿಗಳನ್ನು ಕಳಿಸ್ಬೇಕನ್ನೋಷ್ಟೊತ್ತಿಗೆ ಮತ್ತೆ ಬದಲಾವಣೆ. ಅರ್ಧ ಡಜನ್ ಅಧ್ಯಕ್ಷರುಗಳು ಮೊನ್ನೆ ನೇಮಕವಾಗಿದ್ದರು, ನಿನ್ನೆ ಆಗಲೇ ತಿದ್ದುಪಡಿ ಆಗೋಗ್ಬಿಡ್ತು. ಅಧ್ಯಕ್ಷರಾಗಿದ್ದವ್ರನ್ನ ಉಪಾಧ್ಯಕ್ಷ ಮಾಡಿದರು, ಉಪಾಧ್ಯಕ್ಷರಾಗಿದ್ದವ್ರನ್ನ ಅಧ್ಯಕ್ಷರು ಮಾಡಿಬಿಟ್ರು. ಹೀಗಾಗಿ ಸಂಘಟನೆಯ ಮಟ್ಟದಲ್ಲೂ ಕೂಡ ಸೀನಿಯರ್ ಯಾರು, ಜೂನಿಯರ್ ಯಾರು ಅಂತ ಆರಿಸಿ ಯಾರು ಅಸೆಂಬ್ಲಿ ಚುನಾವಣೆಗಳಲ್ಲಿ ಪರಾಜಿತರಾಗಿದ್ದರೋ
ಅವ್ರಿಗೆಲ್ಲ ಈ ವಿವಿಧ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಮಾಡಿದ್ದಾರೆ. ಅಥವಾ MLA MLC ಆಗೋ ಕನಸು ಯಾರು ತಪ್ಪಿಸ್ಕೊಂಡು ಯಾರಿಗೆ ಕನಸು ನನಸಾಗಲಿಲ್ವೋ ಅವ್ರಿಗೆಲ್ಲ ಪುನರ್ವಸತಿ ಕಲ್ಪಿಸಲಿಕ್ಕೆ ಈ ನಿಗಮ ಮಂಡಳಿಗಳ ಅಧ್ಯಕ್ಷ ಉಪಾಧ್ಯಕ್ಷ ನೇಮಿಸಿದ್ದಾರೆ. ಇದಕ್ಕೂ ಮೊದಲು ಅತ್ಯಂತ ಮಹತ್ವದ ಅಂದರೆ ಹೆಚ್ಚು ಆಕರ್ಷಕವಾಗಿರೋ ಕೆಲವು ನಿಗಮ ಮಂಡಳಿಗಳಿಗೆ MLAಗಳ ನೇಮಕ ಆಗಿತ್ತು. ಮಂತ್ರಿಗಳಿಗಾಗಿ ಆಸೆಪಟ್ಟ MLAಗಳು ಅವರಿಗೆಲ್ಲ ಸಾಕಷ್ಟು ಸೀನಿಯಾರಿಟಿ ಇತ್ತು. 4-5 ಬಾರಿ ಅವ್ರು ಗೆದ್ದು ಬಂದಿದ್ರು. ಮಂತ್ರಿ ಮಾಡಲಿಕ್ಕಾಗಲಿಲ್ಲ. ಅವರೆಲ್ಲ ಸಲಹೆಗಾರರು ಅಂತ ನೇಮಿಸ್ಕೊಂಡ್ರು. ಮಾನ್ಯ ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರರು, ಪೊಲಿಟಿಕಲ್ ಸೆಕ್ರೆಟರೀಸ್ ಅನ್ನೋ ಹುದ್ದೆಗಳು ಸೃಷ್ಟಿಯಾದವು. ಅದಾದಮೇಲೆ ಆರ್ಥಿಕ ಸಲಹೆಗಾರರು ಬಂದರು. ಅದರ ಜೊತೆಗೆ ರಾಜ್ಯ ಯೋಜನಾ ಮಂಡಳಿ, ರಾಜ್ಯ ನೀತಿ ಆಯೋಗದ ಉಪಾಧ್ಯಕ್ಷರ ಹುದ್ದೆ ಬಂತು. ಅಲ್ಲೂ ಕೂಡ ಆ ಮಂಡಳಿಗೆ ಇನ್ನೇನು ನಿರ್ದೇಶಕರನ್ನು ಕೂಡ ನೇಮಿಸಬೇಕಾಗಿದೆ. ಈ ಕೇಡರ್ಗಳನ್ನು ಸೃಷ್ಟಿ ಮಾಡೋ ಒಂದು ಪ್ರಯೋಗದಲ್ಲಿ ಅಷ್ಟರ ಮಟ್ಟಿಗೆ DK ಶಿವಕುಮಾರ್ ಯಶಸ್ವಿಯಾಗಿದ್ದಾರೆ ಅಂತ ಕಾಣುತ್ತೆ. ಇದೀಗ ವಿವಿಧ ನಿಗಮ ಮಂಡಳಿಗಳ ಅಧ್ಯಕ್ಷ ಉಪಾಧ್ಯಕ್ಷ ಪದವಿ ಪಡೆದಿರೋರು ಅವರ ನಿಷ್ಠೆ ಯಾರಿಗೆ? ಅವರು ಉಪಮುಖ್ಯಮಂತ್ರಿಗಳು ಬಣದವರು, ಮುಖ್ಯಮಂತ್ರಿ ಬಣದವರು, ಅಥವಾ AICC ಅಧ್ಯಕ್ಷರ ಬಣದವರು, ಅಥವಾ ನೇರವಾಗಿ ರಾಹುಲ್ ಗಾಂಧಿ ಅವರಿಂದ ಆಶೀರ್ವಾದ ಪಡ್ಕೊಂಡು ಬಂದಿರೋರು. ಕೆಲವರೇನೋ ಸೋನಿಯಾ ಕೋಟಾದಲ್ಲಂತೆ, ಕೆಲವರು ರಾಹುಲ್ ಗಾಂಧಿ ಕೋಟಾದಲ್ಲಂತೆ. ಇದೀಗ ಪ್ರಿಯಾಂಕಾ ಗಾಂಧಿಯ ಕೃಪಾ ಕಟಾಕ್ಷ ಗಿಟ್ಟಿಸ್ಲಿಕ್ಕೂ ಕೂಡ ಸಾಕಷ್ಟು ಪೈಪೋಟಿ ನಡೀತಾ ಇದೆ. ನೋಡಿ, ಕರ್ನಾಟಕದ ಆರ್ಥಿಕ ನಿರ್ವಹಣೆ ಯಾವ ಥರ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಹಿಂದಿನ ಅವಧಿಯಲ್ಲಿ ಅಷ್ಟು ಇಷ್ಟು ಸ್ವಲ್ಪ ಹಿಡಿತಾ ಇತ್ತು. ಇದೀಗ ಒಂದು ಕಡೆ ಗ್ಯಾರಂಟಿ ಯೋಜನೆಗಳಿಂದ ಈಗಾಗಲೇ 95,000 ಕೋಟಿಯಷ್ಟು, ಆಲ್ಮೋಸ್ಟ್ 1 ಲಕ್ಷ ಕೋಟಿ ಖರ್ಚು ಮಾಡ್ತಾ ಇದ್ದೇವೆ ಅಂತ ಮೇಜು ಕುಟ್ಟಿ ಭಾಷಣ ಮಾಡೋ ಮುಖ್ಯಮಂತ್ರಿಗಳು ಇವ್ರಿಗೆಲ್ಲ ಒಂದೇ ಒಂದು ಆರ್ಥಿಕ ಮಿತವ್ಯಯದ ಕ್ರಮವನ್ನು ಘೋಷಿಸಿದ್ದುಂಟಾ? ಅಥವಾ ಸರ್ಕಾರದ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕುವಂಥ ಒಂದೇ ಒಂದು ನೀತಿಯನ್ನು ಪ್ರಕಟಿಸೋದುಂಟಾ? ಇಲ್ಲ. ಆ ದುಂದು ವೆಚ್ಚವನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ಈ ಬಿಳಿಯ ಆನೆಗಳನ್ನು ಹಾಗೆ ಉಳಿಸ್ಕೊಂಡ್ಬಿಟ್ಟು ಅವುಗಳನ್ನು ಸಾಕಲಿಕ್ಕೆ ಪಾರ್ಟಿ ಕೇಡರ್ಗಳನ್ನು ನೇಮಕ ಮಾಡಲಿಕ್ಕೆ ಹೊರಟ್ಬಿಟ್ರು. ಇದೊಂದು ಅತ್ಯಂತ ಅಪಾಯಕಾರಿ ಬೆಳವಣಿಗೆ. ಹೌದು, ಹಿಂದೆ ಭಾರತೀಯ ಜನತಾ ಪಕ್ಷ ಇದ್ದಾಗ ಕೂಡ ಇದನ್ನೇ ಮಾಡಿದ್ರು. ಆದರೆ ಅವಾಗ ಗ್ಯಾರಂಟಿ ಯೋಜನೆಗಳು ಇರಲಿಲ್ಲ. ಬರೀ ನಿಗಮ ಮಂಡಳಿಗಳಿಗೆ ನೇಮಕ ಮಾಡೋಷ್ಟರಲ್ಲಿ ಆ ಸರ್ಕಾರವೇ ಬಿದ್ದು ಹೋಗ್ಬಿಡ್ತು. ಈ ಅತೃಪ್ತ ಕಾರ್ಯಕರ್ತರನ್ನು, ಅತೃಪ್ತ ಶಾಸಕರನ್ನು ತುಷ್ಟೀಕರಣಗೊಳಿಸೋ ಈ ಪ್ರಯೋಗಗಳು ಸರ್ಕಾರದ ಖಜಾನೆ ಮೇಲೆ ಯಾವ ರೀತಿ ಹೊರೆಯನ್ನು ಹೆಚ್ಚಿಸ್ತಾ ಹೋಗುತ್ತೆ ಅಂತ ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಬೇಕು. ಇವರಿಗೆ ನಿಗದಿತ ಅವಧಿಯಲ್ಲಿ ನಿಗದಿತ ನಿಯಮಗಳಂತೆ ಯಾರು ತೆರಿಗೆ ಪಾವತಿ ಮಾಡ್ತಾ ಇರ್ತಾರೋ ಆ ತೆರಿಗೆದಾರರ ಕೊಡುಗೆಗಳ ಬಗ್ಗೆ, ತೆರಿಗೆದಾರರ ಹಣದ ಬಗ್ಗೆ ಯಾರಿಗೂ ಗೌರವವೇ ಇಲ್ಲ. ಅಧಿಕಾರಸ್ಥ ರಾಜಕಾರಣಿಗಳು ಮನಸೋ ಇಚ್ಛೆ ಈ ಥರ ತಾವು ಮತ್ತು ತಮ್ಮ ಕಾರ್ಯಕರ್ತರ ಒಂದು ದೊಡ್ಡ ಸಮೂಹವನ್ನೇ ಸೃಷ್ಟಿ ಮಾಡಿ ಹೋಗ್ತಾರಲ್ಲ, ಅವ್ರು ಯಾರು ಸರ್ಕಾರಿ ಅಧಿಕಾರಿಗಳೇ ಇಲ್ಲ. ಹಾಗೂ ವಿಧಾನಸೌಧದಲ್ಲಿ ಕೇಂದ್ರೀಕೃತವಾಗಿರೋ ಅಧಿಕಾರ ವಿಕೇಂದ್ರೀಕರಣವಾಗಬೇಕಾಗಿದ್ದರೆ ಸಂವಿಧಾನಾತ್ಮಕ ಸಂಸ್ಥೆಗಳಿದೆ, ಸ್ಥಳೀಯ ಸಂಸ್ಥೆಗಳಿದೆ. ನಗರ ಮಟ್ಟದಲ್ಲಿ ಮಹಾನಗರ ಪಾಲಿಕೆ ಮತ್ತು ನಗರಸಭೆಗಳು, ಪಟ್ಟಣ ಪಂಚಾಯಿತಿಗಳು ಮತ್ತು ಗ್ರಾಮ ಪಂಚಾಯಿತಿಗಳು, ಅದರ ಜೊತೆಗೆ ಪಂಚಾಯತ್ ರಾಜ್ ವ್ಯವಸ್ಥೆ ಕರ್ನಾಟಕದ ಇಡೀ ದೇಶಕ್ಕೆ ಮಾದರಿ. ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿಗಳು, ಅವುಗಳಿಗೆಲ್ಲ ಚುನಾವಣೆ ನಡೆಸಬೇಕಾಗಿತ್ತು. ಆ ಚುನಾಯಿತ ಹುದ್ದೆಗಳನ್ನು ಬೇಗ ತುಂಬಲಿಕ್ಕೆ ಆಸಕ್ತಿ ತೋರಿಸ್ತಾ ಇಲ್ಲ. ಚುನಾವಣೆ ನಡೆಸಲಿಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಅಕಸ್ಮಾತ್ ಸೋಲಾಗ್ಬಿಟ್ರೆ ಎಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಧಕ್ಕೆ ಬರುತ್ತೆ ಅಥವಾ ಉಪಮುಖ್ಯಮಂತ್ರಿ ಅಧಿಕಾರ ಕಮ್ಮಿ ಆಗುತ್ತೋ, ಈ ರೀತಿ ತಮ್ಮ ಅಧಿಕಾರದ ಕೈ ಮೇಲಾಟದಲ್ಲಿ ಚುನಾಯಿತ ಹುದ್ದೆಗಳನ್ನು ಖಾಲಿ ಇಟ್ಬಿಟ್ಟು ನೋಡಿ, ಬೃಹತ್ ಬೆಂಗಳೂರು ಪ್ರಾಧಿಕಾರ ಸೃಷ್ಟಿ ಆದಮೇಲೆ 1 ಕಾರ್ಪೊರೇಷನ್ಗೆ 5 ಕಾರ್ಪೊರೇಷನ್ಗಳು ಬಂತು. ಈ 5 ಮಹಾನಗರ ಪಾಲಿಕೆ, ಬೆಂಗಳೂರಿನಲ್ಲಿ ನವಜಾತ ಮಹಾನಗರ ಪಾಲಿಕೆಗಳಿಗೆ ಚುನಾವಣೆ ನಡೆಸಬೇಕಾಗಿದೆ. ಆ ಚುನಾವಣೆ ನಡೆಸಲಿಕ್ಕೂ ಕೂಡ ಒಂದಿಲ್ಲ ಒಂದು ನೆಪ ಹೊಡ್ತಾ, ಅದರಲ್ಲಿ ಆಳು ಪಕ್ಷ ಮತ್ತು ವಿರೋಧ ಪಕ್ಷಗಳು ಕೂಡ ಅಷ್ಟೇ, ಎಲ್ಲಿವರೆಗೂ ತಮಗೆ ಗೆಲ್ಲೋ ಆತ್ಮವಿಶ್ವಾಸ ಬರೋದಿಲ್ವೋ ಒಂದಿಲ್ಲ ಒಂದು ಸಬೂಬಿನಿಂದ ಆ ಚುನಾವಣೆ ಮುಂದೂಡ್ತಾ ಹೋಗ್ತಾರೆ. ಈ ಸಂವಿಧಾನಾತ್ಮಕವಾಗಿ ಮಾನ್ಯತೆ ಪಡೆದಿರೋ ಚುನಾಯಿತ ಹುದ್ದೆಗಳನ್ನು ತುಂಬೋ ಪ್ರಯತ್ನ ಮಾಡ್ದಾನೆ. ಈ ಅನಧಿಕೃತ ನೇಮಕಾತಿಗಳನ್ನು 100 ಸಂಖ್ಯೆಯಲ್ಲಿ ಮಾಡ್ತಾ ಹೊರಟಿದ್ದಾರಲ್ಲ ಸಿದ್ದರಾಮಯ್ಯನವರು. ಅಂತೂ ಕರ್ನಾಟಕ ಸರ್ಕಾರಕ್ಕೆ ಈ ಪಕ್ಷದ ಅಧಿಕಾರಾವಧಿ ಮುಗಿಯುವಷ್ಟೊತ್ತಿಗೆ ದಿವಾಳಿ ಘೋಷಿಸೋ ಒಂದು ಸಂದರ್ಭ ಬಂದರೂ ಕೂಡ ಆಶ್ಚರ್ಯ ಪಡಬಾರದು. ಅಂದರೆ ದಿವಾಳಿತನದತ್ತ ದಾಪುಗಾಲಿಡ್ತಾ ಇದೆ ಕರ್ನಾಟಕ ಸರ್ಕಾರ ಅಂತ ಅತ್ಯಂತ ವಿಷಾದದಿಂದ ಈ ನೋಡಿ, ನವರಾತ್ರಿಯ ಸಂಭ್ರಮ ನಾಳೆ, ಈ ಕಳೆದ ಒಂದು ವಾರದಿಂದ ನವರಾತ್ರಿ ಉದ್ದಕ್ಕೂ ಕೂಡ ಮೈಸೂರಿನಲ್ಲಿ ನಡೆಯೋ ದಸರಾ, ಅದು ಕೂಡ ಸರ್ಕಾರಿ ದಸರಾನೇ. ಆ ದಸರಾ ಉತ್ಸವದ ನಿರ್ವಹಣೆಗೆ ಅಲ್ಲೊಂದಿಷ್ಟು ಜನ ಕೇಡರ್ಗಳು 100 ಮಂದಿನ ಅಲ್ಲಿ ನೇಮಿಸಿಬಿಟ್ಟಿದ್ದಾರೆ. ವಸ್ತು ಪ್ರದರ್ಶನಕ್ಕೆ ಅಂತ, ಸಾಂಸ್ಕೃತಿಕ ಚಟುವಟಿಕೆಗಳ ನಿರ್ವಹಣೆಗೆ ಅಂತ, ಕ್ರೀಡಾ ಸ್ಪರ್ಧೆಗಳ ನಿರ್ವಹಣೆಗೆ ಅಂತ, ಜಂಬೂ ಸವಾರಿ ನಿರ್ವಹಣೆಗೆ ಅಂತ ಅಲ್ಲೂ ಕೂಡ 100 ಜನ ಕಾಂಗ್ರೆಸ್ ಕೇಡರ್ಗಳು ಅವರು ಕೂಡ ಇದೇ ಥರ ಸಣ್ಣ ಪುಟ್ಟ
ಭತ್ತೆಗಳನ್ನು ಪಡ್ಕೊಂಡ್ಬಿಟ್ಟು ಏನೇನು ಲಾಭ ಸಿಗುತ್ತೋ ಎಲ್ಲವೂ. ಆಮೇಲೆ ಇವರೆಲ್ಲ ಗಣ್ಯ ವ್ಯಕ್ತಿಗಳಾಗೋಗ್ಬಿಡ್ತಾರೆ. ಒಮ್ಮೆ ಆ ಗಣ್ಯ ವ್ಯಕ್ತಿ ಅನ್ನೋ ಒಂದು ಅವಿಧಾನ ಸಿಕ್ಕ ತಕ್ಷಣ ಅವರು ಯಾವುದೇ ಕಾನೂನು ಪಾಲಿಸಬೇಕಾಗಿಲ್ಲ, ಯಾವುದೇ ನಿಯಮವನ್ನು ಗೌರವಿಸಬೇಕಾಗಿಲ್ಲ. ಅವ್ರಿಗೆಲ್ಲ ಕಡೆ ಲೈಸೆನ್ಸ್ ಪರ್ಮಿಟ್ ಸಿಕ್ಬಿಡುತ್ತೆ. ಎಂಥ ವಿಪರ್ಯಾಸ! ಕರ್ನಾಟಕ ಸರ್ಕಾರಕ್ಕೆ ಯಾರೂ ಕಿವಿ ಹಿಂಡಿ ಬುದ್ಧಿ ಹೇಳೋರಿಲ್ಲ ಅಂತ ಕಾಣುತ್ತೆ. ಎಲ್ಲೋ ಒಂದು ಕಡೆ ಆರ್ಥಿಕ ಶಿಸ್ತು ಮತ್ತು ಹಣಕಾಸಿನ ಒಂದು ನಿಯಂತ್ರಣವನ್ನು ತನ್ನಿ ಅಂತ ಯಾರೂ ಹೇಳೋರಿಲ್ಲ ಅಂತ ಕಾಣುತ್ತೆ. ಹೇಗೂ ನಾನು ನವಂಬರಲ್ಲಿ ಅಧಿಕಾರ ಕಳ್ಕೊಂಡ್ರು ಕಳ್ಕೋಬಹುದು ಅನ್ನೋ ಒಂದು ಜಿಜ್ಞಾಸೆ ಶುರುವಾಗಿದೆ ಅಂತ ಸಿದ್ದರಾಮಯ್ಯನವ್ರಿಗೆ. ಅದಕ್ಕೋಸ್ಕರವೇ ತಮ್ಮ ಶಿಷ್ಯಕೋಟೆಯನ್ನೆಲ್ಲ ಡಜನ್ ಗಟ್ಟಲೆ ವಿವಿಧ ಸರ್ಕಾರಿ ಹುದ್ದೆಗಳಿಗೆ ತುಂಬಿಟ್ಟು ಕೈ ತೊಳ್ಕೊಂಬೇಡ ಅಂತ ಹೊರಟಿರ್ಬೋದು. ಈ ಕಾಂಗ್ರೆಸ್ ಕೇಡರ್ಗಳ ಅಪಾಯದ ಬಗ್ಗೆ ಸಾರ್ವಜನಿಕರು ಧ್ವನಿ ಎತ್ತಲಿ ಅಂತ ಆಗ್ರಹಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.